ನಿರ್ಮಾಣ ಆಗಿದೆ. ಹದಗೆಟ್ಟ ಹಂಪಿಯ ರಸ್ತೆಗಳು. ವಿಶ್ವವಿಖ್ಯಾತ ಹಂಪಿಯ ಮಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಗ್ತಾ ಇದೆ. ರಸ್ತೆ ಹಾಳಾಗಿರುವ ಕುರಿತು ಪ್ರವಾಸಿಗರು ಹಿಡಿಶಾಪ ಹಾಕ್ತಾ ಇದ್ದಾರೆ. ತಗ್ಗುದಿಣ್ಣೆಗಳಿಂದ ಕೂಡಿರತಕ್ಕಂಥ ವಿಜಯ ವಿಠಲ ದೇವಸ್ಥಾನಕ್ಕೆ ಹೋಗುವಂತ ರಸ್ತೆ ನೋಡತೀರದ್ದಾಗಿದೆ. ಡಾಂಬರೀಕರಣ ಇಲ್ಲದೆ ಮಣ್ಣಿನ ರಸ್ತೆಯಲ್ಲಿ ಜನರು ಓಡಾಡ್ತಾ ಇದ್ದಾರೆ. ಸುಮಾರು 2 ಕಿಲೋಮೀಟರ್ ಧೂಳಿನಲ್ಲೇ ಪ್ರಯಾಣಿಸಬೇಕಾದಂಥ ಅನಿವಾರ್ಯತೆ ಇದೆ. ಅಧಿಕಾರಿಗಳ ಉದ್ದಟತನದಿಂದ, ಬೇಜವಾಬ್ದಾರಿತನದಿಂದ ಹಂಪಿಯ ಮಾನ ಹರಾಜಾಗ್ತಾ ಇದೆ. ಇವತ್ತು ವಿಶ್ವವಿಖ್ಯಾತ ಹಂಪಿಯ ಪರಿಸ್ಥಿತಿ ನೋಡಿ ಹೆಂಗಿದೆ ಅಂತ. ಇದನ್ನ ಪೋಷಿಸಬೇಕಾಗಿರುವಂತಹ, ಅಭಿವೃದ್ಧಿ ಮಾಡಬೇಕಾಗಿರ್ತಕ್ಕಂಥ ಕಾರ್ಯ ಸರ್ಕಾರದ್ದು. ಆದರೆ ಇವತ್ತು ಎಂಥ ಕೆಟ್ಟ ಸ್ಥಿತಿಯಲ್ಲಿ ಅಲ್ಲಿನ ರಸ್ತೆಗಳನ್ನು ಇಟ್ಕೊಂಡಿದ್ದಾರೆ ಅಂದರೆ, ಸರ್ಕಾರ ನಿಜಕ್ಕೂ ಸಹ ಜೀವಂತವಾಗಿದೆಯಾ ಇಲ್ವಾ ಅನ್ನೋದನ್ನು ಹೋಗ್ರಿ ಬೇರೆ ದೇಶದಲ್ಲಿ ಹೋಗಿ ಕಲ್ತ್ಕೊಂಡ್ಬನ್ನಿ. ಹೋಗಿ ಬೇರೆ ದೇಶದಲ್ಲಿ ಹೋಗಿ ಅಲ್ಲಿನ ವಿಶ್ವ ಪಾರಂಪರಿಕ ಕಟ್ಟಡಗಳನ್ನು, ಐತಿಹಾಸಿಕ ಕುರುಹುಗಳನ್ನು ಯಾವ ರೀತಿಗೆ ಕಾಪಾಡಿಕೊಂಡು ಬಂದಿದ್ದಾರೆ ಮತ್ತು ಪ್ರವಾಸಿಗರಿಗೆ ಯಾವ ರೀತಿಗೆ ಅಲ್ಲಿ ಹೋಗಲಿಕ್ಕೆ ಮುಕ್ತ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅನ್ನೋದನ್ನು ನೋಡ್ಕೊಂಡು ತಿಳ್ಕೊಂಡು ಬನ್ನಿ. ಸುಮ್ಮನೆ ಫಾರಿನ್ ಟ್ರಿಪ್ ಹೋಗೋದಲ್ಲ ಶಾಸಕರು. ಅಲ್ಲಿ ನೋಡಿ, ಆ ಕಿತ್ತೋಗಿರೋ ರಸ್ತೆಯಲ್ಲಿ, ತಾರಿ ಇಲ್ಲದೆ ಇರತಕ್ಕಂಥ ರಸ್ತೆಯಲ್ಲಿ, ಧೂಳು ಹಿಡಿದಿರ್ತಕ್ಕಂಥ ರಸ್ತೆಯಲ್ಲಿ, ಸ್ವಾಮಿ ಅಲ್ಲೆಲ್ಲ ಫಾರಿನರ್ಸ್ ಬರೋದು, ಎಲ್ಲ ಫಾರಿನರ್ಸ್ ಬರ್ತಾರ್ರಿ. ನಮ್ಮ ವಿಜಯನಗರ ಸಾಮ್ರಾಜ್ಯದ ಗತವೈಭವದ ಇತಿಹಾಸವನ್ನು ಸಾರುವಂತಹ ಪ್ರಮುಖ ಸ್ಥಳ, ಯುನೆಸ್ಕೋ ಪಾರಂಪರಿಕ ಪಟ್ಟಿಯಲ್ಲಿ ಇರ್ತಕ್ಕಂಥದ್ದು ಹಂಪಿ. ಆದರೆ ಅಲ್ಲಿ ಒಂದು ಸರಿಯಾಗಿ ಹೋಗುವಂಥ ರಸ್ತೆನೇ ನೀವು ಮಾಡಿಕೊಟ್ಟಿಲ್ಲ ಅಂದರೆ ನಿಮ್ಮ ಸರ್ಕಾರ ಇದ್ದರಷ್ಟು ಹೋದ್ರಷ್ಟು ಓಕೆ. ಇನ್ನು ಈ ಕುರಿತು ನಮ್ಮ ವಿಜಯನಗರದ ಪ್ರತಿನಿಧಿ ಭೀಮರಾಜ್ ಅವರು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬರೋಣ. ವಿಖ್ಯಾತ ಹಂಪಿ ಅಂತ ಹೇಳಿದ್ರೆ ಅದೊಂದು ಐತಿಹಾಸಿಕ ಸ್ಥಳ ಇರುವಂಥದ್ದು. ಆದರೆ ಇವತ್ತು ಹಂಪಿಯ ಏನು ಸ್ಮಾರಕಗಳು ಇರುವಂಥದ್ದು. ಆದರೆ ಇವತ್ತು ಈ ಒಂದು ಹಂಪಿಗೆ ಸಾಕಷ್ಟು ದೇಶ ವಿದೇಶಗಳಿಂದ ಕೂಡ ಪ್ರವಾಸಿಗರು ಇಲ್ಲಿ ಸ್ಮಾರಕಗಳನ್ನು ವೀಕ್ಷಣೆ ಮಾಡೋದಕ್ಕೆ ಬರ್ತಾ ಇದ್ದಾರೆ. ನಾವಿರುವಂಥದ್ದು ವಿಜಯ ವಿಠಲ ದೇವಸ್ಥಾನದ ಬಳಿ ಮುಂಭಾಗದಲ್ಲಿ ಇರುವಂಥದ್ದು. ಈ ಒಂದು ದೇವಸ್ಥಾನದ ಬಳಿ ಇರ್ತಕ್ಕಂಥ ಸ್ಮಾರಕಗಳು ಏನಿದಾವೆ, ಕಲ್ಲಿನ ತೇರು, ಸಪ್ತಸ್ವರ ಮಂಟಪ ಸೇರಿದಂತೆ ಇನ್ನಿತರ ಸ್ಮಾರಕಗಳು ಇವೆ. ಈ ಒಂದು ಸ್ಮಾರಕ ವೀಕ್ಷಣೆ ಮಾಡೋದಕ್ಕೆ ದೇಶ ವಿದೇಶಗಳಿಂದ ಕೂಡ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಈ ಒಂದು ಸ್ಮಾರಕ ವೀಕ್ಷಣೆ ಮಾಡಲಿಕ್ಕೆ ಬರ್ತಕ್ಕಂಥ ಪ್ರವಾಸಿಗರಿಗೆ ಧೂಳಿನಿಂದ ಸ್ವಾಗತ ಕೋರುವಂತ ಪರಿಸ್ಥಿತಿ ಇರುವಂಥದ್ದು. ಯಾಕಂತ ಹೇಳಿದ್ರೆ ಹಂಪಿ ಅಭಿವೃದ್ಧಿ ಅಧಿಕಾರ ಮತ್ತು ಕೇಂದ್ರ ಪುರಾತತ್ವ ಇಲಾಖೆ ಸೇರಿದಂತೆ ಇಲ್ಲಿ ಸ್ಮಾರಕಗಳ ರಕ್ಷಣೆಗೆ ಇವತ್ತು ಬೇರೆ ಬೇರೆ ವಾಹನಗಳಿಗೆ ಇಲ್ಲಿ ಓಡಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಆದರೆ ಇವತ್ತು ಈ ಒಂದು ರಸ್ತೆ ನಿರ್ಮಾಣ ಮಾಡದೇ ಇರೋದ್ರಿಂದಾಗಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಧೂಳು ಹೆಚ್ಚಾಗಿ ಕಾಣ್ತೋದ್ರಿಂದ ಸ್ಮಾರಕಗಳಿಗೆ ಎಲ್ಲ ಒಂದು ಕಡೆ ಧಕ್ಕೆ ಆಗ್ತಾ ಇದೆ. ಹಾಗಾಗಿ ಇವರೇ ಒಂದು ತಮ್ಮ ನಿಯಮಗಳನ್ನು ತಾವೇ ಮುರಿಯುವಂತ ಪರಿಸ್ಥಿತಿ ಇರುವಂತದ್ದು. ಯಾಕಂತಂದ್ರೆ ಡಂಬರೀಕರಣ ಮತ್ತು ಇನ್ನೊಂದು ಪರ್ಯಾಯ ವ್ಯವಸ್ಥೆವಾಗಿ ಇನ್ನೊಂದು ಬೇರೆ ರೀತಿಯಲ್ಲಿ ಒಂದು ಸಾರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿತ್ತು. ಆದರೆ ಇವತ್ತು ಇವರ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ, ಉದ್ದಟತನದಿಂದ ಇವತ್ತು ಇಲ್ಲಿಗೆ ಬರ್ತಕ್ಕಂಥ ಏನು ಪ್ರವಾಸಿಗರು ಅವರು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಯಾಕಂತಂದ್ರೆ ಇವತ್ತು ನಮ್ಮ ಹಂಪಿ ಅಂತ ಹೇಳಿದ್ರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿ ಆಗಿರುವಂಥದ್ದು. ಆದರೆ ಇನ್ನೊಂದು ಗಮನಿಸುವಂಥದ್ದು ಏನಂತ ಹೇಳಿದ್ರೆ, ಇವತ್ತು ಇಲ್ಲಿ ಬಂದು ಹೋಗ್ತಕ್ಕಂಥ ಏನು ಪ್ರವಾಸಿಗರೇನಿದ್ದಾರೆ, ಆದರೆ ಇವತ್ತು ಬೇರೆ ಬೇರೆ ದೇಶದಲ್ಲಿ ಹೋಗಿ ಇವತ್ತು ನಮ್ಮ ದೇಶದ, ನಮ್ಮ ಹಂಪಿಯ ಒಂದು ಮಾನ ಮರ್ಯಾದೆಯನ್ನು ಹರಾಜಾಗುವಂತ ಪರಿಸ್ಥಿತಿ ಇರುವಂಥದ್ದು. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ಇಲ್ಲಿನ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಇವತ್ತು ಈ ಒಂದು ರಸ್ತೆಯನ್ನ ಸರಿಪಡಿಸಿದಾಗ ಮಾತ್ರ ಇಲ್ಲೊಂದು ವ್ಯವಸ್ಥೆ ಆಗ್ತದೆ. ಯಾಕಂತ ಹೇಳಿದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಕೂಡಲೇ ಈ ಒಂದು ರಸ್ತೆಯನ್ನ ಸರಿಪಡಿಸಿ ಮತ್ತು ಇಲ್ಲಿನ ಸಾರಿಗೆ ವ್ಯವಸ್ಥೆಗೆ ಸರಿಪಡಿಸಬೇಕಂತಂದೇಳಿ ಈ ಭಾಗದ ಜನರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಹಾಗಾಗಿ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಒಂದು ರಸ್ತೆಯನ್ನ ಸರಿಪಡಿಸಿ, ಧೂಳನ್ನ ಸರಿಪಡಿಸ್ತಕ್ಕಂಥ ಕೆಲಸ ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕೇಂದ್ರ ಪುರಾತತ್ವ ಆಡಳಿತ ಇಲಾಖೆ ಮತ್ತು ಜಿಲ್ಲಾಡಳಿತ ಸೇರಿದಂತೆ ಎಲ್ಲ ಇಲಾಖೆಗಳು ಸೇರಿ ಇವತ್ತು ಈ ಒಂದು ರಸ್ತೆಯನ್ನ ಸರಿಪಡಿಸಬೇಕಂತಂದೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆರ್ಮ್ಯಾಕ್ಸ್ ಕನ್ನಡ, ವಿಜಯನಗರ, ಭೀಮರಾಜ್.